ವಕ್ಫ್ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದು, ಯತ್ನಾಳ್ ಟೀಮ್ಗೆ ಸಡ್ಡು ಹೊಡೆಯಲು ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೀತಾ ಇದ್ದು, ಡಿಸಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ವಿಜೇಂದ್ರ ಅಂಡ್ ಟೀಮ್. ಈಗಾಗಲೇ ಯತ್ನಾಳ್ ಬಣ ಬೀದರ್ನಲ್ಲಿ ಒಂದು ಹೋರಾಟವನ್ನ ವಕ್ಫ್ ವಿರುದ್ಧವಾಗಿ ನಡೆಸಿತ್ತು. ಅವರಿಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಇವತ್ತಿನಿಂದ ಆರಂಭವಾಗಿರುವಂತಹ ವಿಜೇಂದ್ರ ಅವರ ಒಂದು ಹೋರಾಟ ಪಾದಯಾತ್ರೆ ಅದು ಬೀದರ್ನಿಂದಲೇ ಆರಂಭಗೊಂಡಿದೆ. ವಕ್ಫ್ ವಿರುದ್ಧ ತೆಗೆದುಕೊಂಡಿರುವಂತಹ ಒಂದು ಹೋರಾಟ ಇದಾಗಿದೆ. ಈಗ ಸದ್ಯ ಡಿಸಿ ಕಚೇರಿಗೆ ಹೋಗ್ತಾರೆ, ಅಲ್ಲಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಯಾವೆಲ್ಲ ರೈತರ ಜಮೀನುಗಳು, ದೇವಾಲಯಗಳ ಜಮೀನುಗಳು, ಎಲ್ಲ ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ನಮೂದು ಮಾಡಲಾಗಿದೆಯೋ ಅದೆಲ್ಲವನ್ನು ಕೂಡ ಈ ಕೂಡಲೇ ಹಿಂಪಡಿಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಈ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಡಿಸಿ ಕಚೇರಿಗೆ ತಲುಪ್ತಾರೆ. ಭಾರತೀಯ ಜನತಾ ಪಾರ್ಟಿ ಕಳೆದ 4-5 ತಿಂಗಳುಗಳಿಂದ 3 ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ದೀವಿ ರಾಜ್ಯಾದ್ಯಂತ. ತದನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಈ ನಾಡಿನಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿ ಏನೊಂದು ವಕ್ಫಿನ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ವಕ್ಫ್ ಅನ್ನುವಂಥದ್ದು ನಮ್ಮ ಇಡೀ ಸಮಾಜನ ಕಾಡ್ತಿದ್ದಂತ ಒಂದು ವಿಚಾರ. ಸ್ವಾತಂತ್ರ್ಯ ಬಂದ ನಂತರನು ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಬಂದಿದೆ, ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗಬಹುದು.